ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚಿನ್ನು ಅಂತ. ಸೊ ಇವತ್ತಿನ ವ್ಲಾಗ್ ನಿಮಗೆ ತಮ್ಮೇಲೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಕೃಷ್ಣನ್ ಮೇಕಪ್ ಹೇಗೆ ಮಾಡೋದು ಅನ್ನೋ ಒಂದು ಟ್ಯುಟೋರಿಯಲ್ಸ್ ವಿಡಿಯೋನೇ ಇವತ್ತು. ಸೊ ನನ್ನ ಮಗನಿಗೆ ಮೇಕಪ್ ಹೇಗೆ ಮಾಡಿದ್ದೀನಿ ಅಂತ ನೋಡಿದ್ರೆ ಅಲ್ಲ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ. ಓಕೆನಾ. ನಾನು ಡ್ರೆಸ್ಸನ್ನು ಈ ಸತಿ ರೆಂಟಲ್ಲಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಸೊ ಮನೇಲೇ ಮಾಡ್ಬೋದಿತ್ತು. ಸೊ ನನಗೆ ಟೈಮ್ ಇರಲಿಲ್ಲ ಅನ್ನೋ ಒಂದು ರೀಸನಿಗೆ ನಾನು ಹೊರಗಡೆಯಿಂದ ಪರ್ಚೇಸ್ ಮಾಡಿದೆ. ಸೊ ನಿಮ್ಮ ಮನೇಲಿ ಏನಾದ್ರು ರೆಡಿ ಇತ್ತು ಅಂದರೆ ಸೊ ಅದೇ ಡ್ರೆಸ್ಸನ್ನೆಲ್ಲ ಹಾಕಿ ಮಕ್ಕಳಿಗೆ ರೆಡಿ ಮಾಡಿ ಮೇಕಪ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ತುಂಬ ಹೊತ್ತು ಸ್ಟೇ ಆಗಿರುತ್ತೆ ಮಕ್ಕಳಿಗೆ ಮೇಕಪ್ ಮಾಡಿದ್ರೆ. ಇದು ಒಂದು ಫಂಕ್ಷನಿಗೆ ನಾನು ನನ್ನ ಮಗನಿಗೆ ಮೇಕಪ್ ಮಾಡಿರೋದು. ಸೊ ಇದು ನಾನು ಮಾರ್ನಿಂಗ್ 8:30ಗೆ ಮೇಕಪ್ ಮಾಡಿದ್ದು. ಸೊ ಈವ್ನಿಂಗ್ 6:30ವರೆಗೂ ಹಾಗೆ ಇತ್ತು ಮೇಕಪ್ಪು. ಸೊ ಸ್ವಲ್ಪನೂ ಡಲ್ಲಾಗಿ ಒಂದು ಫೇಸ್ ಆ ಥರ ಎಲ್ಲ ಇರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್. ಸೊ ಮಿಸ್ ಮಾಡ್ದೇನೆ. ಸೊ ಇದೇ ಥರನೇ ಮೇಕಪ್ ನೀವು ಮಾಡಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಯಾಕೆಂದರೆ ಒಳ್ಳೆ ಪ್ರೋಗ್ರಾಮಿಗೆ ಹೋದಾಗ ಸೊ ಮೇಕಪ್ ಮೇನ್ ಆಗತ್ತೆ. ನಾರ್ಮಲ್ ನಾವು ರೆಡಿ ಮಾಡೋದ್ಕಿಂತನೂ ಸೊ ಮೇಕಪ್ ಮಾಡಿ ಕಳಿಸೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮಕ್ಕಳು ಹೈಲೈಟಾಗಿ ಕಾಣಿಸ್ತಾರೆ. ಅದರಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಮಕ್ಕಳಿಗೆ ಚೆಂದ ಮೇಕಪ್ ಮಾಡೋದು ಮಾತ್ರ ಅಲ್ಲ, ಸೊ ಈ ಥರ ಪ್ರೋಗ್ರಾಮ್ ಟೈಮಲ್ಲಿ ಕಂಪಲ್ಸರಿ ಅಷ್ಟು ನೀಟ್ನೆಸ್ ಆಗಿ ಒಂದು ಮೇಕಪ್ ಮಾಡೋದ್ರಿಂದ ಮಕ್ಕಳು ಇನ್ನೂ ಸ್ವಲ್ಪ ಅವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ನಾನು ಚೆನ್ನಾಗಿದ್ದೀನಿ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದೆಲ್ಲ ಮೈಂಡ್ಸೆಟ್ ಬರುತ್ತೆ. ಸೊ ನಾವು ಕೇರ್ಲೆಸ್ ಆಗಿ ಹೇಗೋ ಮಾಡಿ ಬಿಟ್ಟರೆ ಮೇಕಪ್ ಅವರಿಗೆ ಬಿಡು ನಮ್ಮಿ ಒಂದು ಡ್ರೆಸ್ ಅಷ್ಟೇ ಹಾಕ್ಬಿಟ್ಟಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ ಅವರಿಗೆ. ಒಂದು ಫೀಲ್ ಇರಲ್ಲ, ನಾನು ಹೈಲೈಟ್ ಆಗಿದ್ದೀನಿ, ನಾನು ಹೈಲೈಟಾಗಿ ಡ್ಯಾನ್ಸ್ ಮಾಡಬೇಕು ಅನ್ನೋ ಒಂದು ಫೀಲ್ ಬರಲ್ಲ. ಸೊ ಹಾಗಾಗಿ ನಾನು ನನ್ನ ಮಗನಿಗೆ ಫುಲ್ ಹೈಲೈಟಾಗಿನೇ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಡ್ರೆಸ್ ಎಲ್ಲ ಹಾಕಿ ಮುಗಿಸ್ಬಿಟ್ಟೆ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿಕೊಂಡು. ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಶನ್ ನನಗೆ ಬರುತ್ತೆ. ಸೊ ನನ್ನ ಮಗನ ಹೇರ್ಸು ನನಗೆ ತಲೆದು ಕೂದಲು ತುಂಬ ಡಿಸ್ಟರ್ಬ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಕ್ಲಿಪ್ ಹಾಕಿಬಿಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ ಕ್ಲೀನಾಗಿ. ಈಗ ಫಸ್ಟ್ ನಾನು ಹಚ್ಚಿದ್ದು ಮಾಯ್ಶ್ಚರೈಸಿಂಗ್ ಕ್ರೀಮು, ಪಾಂಡ್ಸ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸೊ ಇದನ್ನು ಹಚ್ಚಿದ್ದೀನಿ, ಕ್ಲೀನಾಗಿ ಮಸಾಜ್ ಮಾಡಿದ್ದೀನಿ ಫೇಸಿಗೆ. ಆಮೇಲೆ ಸ್ವಲ್ಪ ಪ್ರೈಮರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪ್ರೈಮರ್ ಇರುತ್ತೋ ಸೊ ಅದನ್ನು ಯೂಸ್ ಮಾಡೋದ್ರಿಂದ ಸೊ ಏನಂದರೆ ಅಲ್ಲಲ್ಲಿ ಡಾಟ್ಸ್ ಏನಾದ್ರು ಇತ್ತು ಅಂದರೆ ಅದೆಲ್ಲ ಕವರ್ ಆಗುತ್ತೆ, ಮೇಕಪ್ ಸ್ವಲ್ಪ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ಹಾಕ್ತಿರೋದು ಬಂದು ಶೈನಿಂಗ್ ಬರಲಿಕ್ಕೆ ಸ್ಟ್ರೋಬ್ ಕ್ರೀಮ್ ಹಾಕ್ತಾಯಿದ್ದೀನಿ. ಸೊ ಇದು ತುಂಬ ಶೈನಿಂಗ್ ಬರುತ್ತೆ ಮಕ್ಕಳಿಗೆ, ಮತ್ತು ಚೆಂದನೂ ಕಾಣಿಸ್ತಾರೆ ಮಕ್ಕಳು. ಅದನ್ನು ಲೈಟಾಗಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ಅವ್ರ ಫೇಸಿಗೆ ತಕ್ಕಷ್ಟು ಕನ್ಸಿಲರ್, ಓಕೆನಾ, ಕನ್ಸಿಲರ್ನ ಕ್ಲೀನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವರು ಆಲ್ಮೋಸ್ಟ್ ಬ್ರೈಟಾಗೇ ಇದ್ದಾರೆ, ವೈಟ್ ಕಲರಲ್ಲೇ ಇದ್ದಾರೆ. ಸೊ ಹಾಗಾಗಿ ಇವರಿಗೆ ನಾನು ಆರೆಂಜ್ ಕರೆಕ್ಟರ್ನ ನಾನು ಯೂಸ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಸ್ಟೋವ್ ಕ್ರೀಮ್ ಹಚ್ಚಾಯಿತು, ಪ್ರೈಮರ್ ಹಚ್ಚಾಯಿತು, ಮಾಯ್ಶ್ಚರೈಸಿಂಗ್ ಹಚ್ಚಾಯಿತು. ಸೊ ಕನ್ಸಿಲರ್ನ ಹಾಕಿ ಕ್ಲೀನಾಗಿ ಕತ್ತತ್ರ ಎಲ್ಲ ಕವರ್ ಮಾಡ್ಕೋಬೇಕು, ಯಾಕೆಂದರೆ ಪ್ಯಾಚಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಕತ್ತತ್ರ, ಕಿವಿ ಹತ್ರ, ಫೇಸಿಗೆ ಕ್ಲೀನಾಗಿ ಎಲ್ಲ ಕಡೆನೂ ಕವರ್ ಆಗೋ ಹಾಗೆ ಕ್ಲೀನಾಗಿ ಆ ಬಫು. ಸೊ ಬೇರೆಯವ್ರಿಗೆ ಯೂಸ್ ಮಾಡೋ ಬಫ್ ಇತ್ತು. ಸೊ ಅದು ಬೇಡ ಪಾಪುಗೆ ಅಂತೇಳಿ ನಾರ್ಮಲ್ ಬಫನ್ನು ವೆಟ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಬೇರೆ ಬಫ್ ಇತ್ತು ಅಂದರೆ ಸೊ ಸ್ಪಂಜ್ ಅದಿತ್ತು ಅಂದರೆ ಅದ್ರಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು ಕನ್ಸಿಲರ್ ಆದಮೇಲೆ ಫೌಂಡೇಶನು, ಅದು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಅವ್ರು ಕಲರ್ ಇದ್ದಾರೆ, ಆದರೆ ಮೇಕಪ್ ಬೇಕು ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಫೌಂಡೇಶನ್ ಹಾಕೋತಾ ಇರೋದು. ಸೊ ಫೌಂಡೇಶನ್ ನಾನು ಅಷ್ಟೇ ಕ್ಲೀನಾಗಿ ನಾನು ಸ್ವಲ್ಪ ಅವ್ರ ಕಲರ್ ತಕ್ಕಾಗೆ ಸೊ ಮಿಕ್ಸ್ ಮಾಡಿಕೊಂಡು ನಾನು ತಗೊಂಡ್ರೆ ಫೌಂಡೇಶನ್ ಬಂದು ಪ್ಯಾಕ್.
ಸೊ ಹಾಗಾಗಿ PAC ಬ್ರ್ಯಾಂಡ್ ಅದನ್ನ ಕ್ಲೀನಾಗಿ ಅಪ್ಲೈ ಮಾಡಿ ಕ್ಲೀನಾಗಿ ಅದನ್ನ ಫಸ್ಟ್ ಅನ್ಬೇಕು ಅಂದರೆ ಕ್ಲೀನಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದಷ್ಟು ಸೊ ಅದು ಕ್ಲೀನಾಗಿ ಫೇಸಲ್ಲಿ ಅಬ್ಸರ್ವ್ ಆಗತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾವು ಮೇನ್ ಬ್ಲೆಂಡ್ ಮಾಡೋದ್ರ ಮೇಲೆ ಡಿಪೆಂಡ್ಸ್ ಆಗತ್ತೆ. ನೋಡಿ, ನೋಡ್ತಾ ಇರೋದು ಹೇಗೆ ನೋಡ್ತಾ ಇದ್ದಾನೆ ಅಂತ. ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಾಯಿತು. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಒಂದು ಎಲ್ಲೆಲ್ಲಿ ಸ್ವಲ್ಪ ಪ್ಯಾಚ್ ಇತ್ತು ಸೊ ಅಲ್ಲೆಲ್ಲ ಇದು ಮಾಡಿ ವೆಟ್ ಮಾಡಿ ಮಾಡಾಯಿತು. ಸೊ ಈಗ ಒಂದು ಅವರು ಶೇಡ್ ತಕ್ಕಂಗೆ ಒಂದು ಪೌಡರ್ ತೊಗೊಂಡಿದ್ದೀನಿ. ಸೊ ನಾನು ಬನಾನಾ ಪೌಡರ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು. ಸೊ ಹಾಗಾಗಿ ಬನಾನಾ ಪೌಡರ್ ತೊಗೊಂಡಿದ್ದೀನಿ. ಅದರಲ್ಲಿ ಸೊ ಎಲ್ಲೋ ತೊಗೋಬೇಡಿ, ಒಂದು ಪಿಂಕಿಶ್ ಪೌಡರ್ ಬರುತ್ತೆ, ಬನಾನಾ ಪಿಂಕಿಶ್ ಪೌಡರ್ ಬರುತ್ತೆ. ಸೊ ಲೈಟ್ ಪಿಂಕ್ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ತೊಗೊಂಡು ಯೂಸ್ ಮಾಡಿದ್ದೀನಿ. ಈಗ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿದೆ ಐಬ್ರೋ ಫಿಲ್ಲರ್, ಸೊ ಅದರಲ್ಲಿ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಮತ್ತು ನನ್ನ ಮಗನಿಗೆ ಸೊ ಕಾಜಲ್ ಹಚ್ಚೋ ಅಷ್ಟೊತ್ತಿಗೆ ತುಂಬ ಸಾಕಾಯಿತು. ಯಾಕೆ ಅಂದರೆ ಅವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಬೇಡ ಚಿನ್ನು ಅಂತ ಹೇಳ್ತಾ ಇದ್ರು. ಆಮೇಲೆ ಕೈಯಲ್ಲಿ ತಗೊಂಡು ಕೈಯಲ್ಲಿ ಹಚ್ಚಿದೆ, ಬ್ರಷ್ ಬೇಡ ಅಂತ ಅನ್ನಿಸ್ತು. ಆಮೇಲೆ ಹಚ್ಚಾದ್ಮೇಲೆ ಸೈಲೆಂಟ್ ಆದ್ರು. ಮತ್ತೆ ಎಂತ ಗೊತ್ತಾ, ಸೊ ಕಣ್ಮೇಲೆ ತುಂಬ ಹಚ್ಚಿದ್ರೆ ಸೊ ಅದೆಲ್ಲ ಸ್ಪ್ರೆಡ್ ಆಗೋದುಂಟು. ಸೊ ಏನೂ ಆಗಲ್ಲ, ಆದರೆ ಮಕ್ಕಳಿಗೆ ಜಾಸ್ತಿ ಹಚ್ಚೋ ಅವಶ್ಯಕತೆ ನನಗೆ ಅನಿಸ್ಲಿಲ್ಲ. ಹಾಗಾಗಿ ಲೈಟಾಗಿ ಒಂದು ಪಿಂಕಿಶ್ ಒಂದು ಬ್ಲೂ ಇದೆರಡು ಮಿಕ್ಸ್ ಮಾಡಿ ಒಂದು ಐ ಮೇಕಪ್ ಮುಗಿಸ್ಬಿಟ್ಟೆ. ಸೊ ಐ ಮೇಕಪ್ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು. ನಾನು ಸಾಕು ಅನ್ನೋ ಒಂದು ರೀಸನ್ಗೆ ಸೊ ಲೈಟಾಗಿ ಹಾಗೆ ಐ ಮೇಕಪ್ ಮಾಡಿ ಮುಗಿಸ್ದೆ. ನೀವು ನಿಮ್ಮ ಮಕ್ಕಳಿಗೆ ಇಷ್ಟೇ ಒಂದು ಇದರಿಂದ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರಾ ಚೆನ್ನಾಗಿ ಬಂತು ಅಂತ. ಲಾಸ್ಟ್ ಐಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈಟರು ಕೆನ್ನೆ ಮೇಲೆ 2 ಕಡೆ, ಮತ್ತು ನೋಸಿಗೆ ಒಂದು ಸ್ವಲ್ಪ ಕೆಳಗಡೆ, ಲಿಪ್ ಕೆಳಗಡೆ, ಲಿಪ್ ಮೇಲೆ ಸ್ವಲ್ಪ. ಆಮೇಲೆ ಅವರಿಗೆ ಸ್ಮೈಲ್ ಮಾಡೋಕ್ಕೆ ಹೇಳ್ಬಿಟ್ಟು ಎಂತ ಬ್ಲಷ್ ಇಲ್ಲಾಂದರೆ ಆಗತ್ತಾ. ಸೊ ಹಾಗಾಗಿ ಬ್ಲಷ್ ಒಂದು ಕ್ಲೀನಾಗಿ ಹಚ್ಚಿಬಿಟ್ಟೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಬ್ಲಷ್ ಹಚ್ಚಿದ್ದೆ. ಅದ್ರಲ್ಲಿ ಬೇರೆ ಕಣ್ಣು ಬೇರೆ ಹೊಡಿತಿದ್ದ ನನ್ನ ಮಗ. ನಾನು ಮೇಕಪ್ ಮಾಡ್ತಾ ಇದ್ದೀನಿ, ಅವರು ವಿಡಿಯೋ ನೋಡ್ಕೊಂಡು ಕಣ್ಣು ಬೇರೆ ಹೊಡಿತಾ ಇದ್ರು. ಆಮೇಲೆ ಐಲೈನರ್ ಹಚ್ಚಿ ಸೊ ಬೇಗ ಹಚ್ಚುತ್ತಿದ್ದೆ. ಅವ್ರ ಮ್ಯಾಮ್ ಬೇರೆ ಕಾಲ್ ಮಾಡಿದ್ರ, ಪಿಕ್ ಮಾಡಿ ಹೇಳ್ಬಿಟ್ಟು ಐಲೈನರ್ ಹಚ್ಚಿದೆ. ಸೊ ಐಲೈನರ್ ಹಚ್ಚಾಗಿದ ತಕ್ಷಣ ನೆಕ್ಸ್ಟ್ ಅವರಿಗೆ ಕಿರೀಟ ಇಡಬೇಕಿತ್ತು. ಸೊ ಬೇಗ ಕಿರೀಟ ಎಲ್ಲ ಇಟ್ಟು ಟೈಮ್ ಆಯಿತು ಬೇರೆ. ಸೊ ಹಾಗಾಗಿ ಇಟ್ಟು ಲಿಪ್ ಬಾಮ್ ಹಚ್ಚಿದೆ. ಸೊ ಲಿಪ್ ಬಾಮ್ ನಾನು ಮೇಕಪ್ ಅವರಿಗೆ ಹಚ್ಚೋದಲ್ಲ, ನಾನು ಮನೇಲಿ ಯೂಸ್ ಮಾಡ್ತೀನಲ್ಲ ಅದೇ ಲಿಪ್ ಬಾಮ್ ಹಚ್ಚಿ ಒಂದು ಲಿಪ್ಸ್ಟಿಕ್ ಶೇಡ್ ಸ್ವಲ್ಪ ಡಾರ್ಕಾಗಿ ಇರಲಿ ಅಂದ್ಕೊಂಡು ಡಾರ್ಕಾಗಿ ಒಂದು ಲಿಪ್ಸ್ಟಿಕ್ಕನ್ನು ನಾನೇ ಹಚ್ಚಿಬಿಟ್ಟೆ. ತುಂಬ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಲಿಪ್ ತುಂಬ ಸಣ್ಣದು ನನ್ನ ಮಗಂದು. ಹಾಗಾಗಿ ಹಂಗೂ ಹಿಂಗೂ ಶೇಪ್ ಕೊಟ್ಟು ಲಿಪ್ಪಿಗೆ ಲಿಪ್ಸ್ಟಿಕ್ ಹಚ್ಚಿ ಮುಗಿಸ್ದೆ. ಇಷ್ಟು ಕಿತಾಪತಿ ಗೊತ್ತಾರೆ ಮೇಕಪ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ನೋಡಿ ಚೆನ್ನಾಗಿ ಕಾಣಿಸ್ತಾರಾ? ತಲಾಟೆ, ಅಷ್ಟು ತಲಾಟೆ ಅವರು. ನೋಡಿದ್ರೆ ಡ್ಯಾನ್ಸ್ ಇಲ್ಲೇ ಆಡ್ತಾ ಇದ್ದಾರೆ ಅವರು. ಇನ್ನು ಸ್ಕೂಲ್ನಲ್ಲಿ ಇನ್ನು ಹೇಗೆ ಆಡ್ತಾರೆ ಗೊತ್ತಿಲ್ಲ. ಸೊ ಇಲ್ಲೇ ಆ್ಯಕ್ಷನ್ಸ್ ಎಲ್ಲ ಜಾಸ್ತಿ ನಡೀತಾ ಇತ್ತು ನಾನು ಹಚ್ಬೇಕಾದ್ರೇನೆ. ಸೊ ಮತ್ತೆ ಫೈನಲ್ ಕೃಷ್ಣನಿಗೆ ಬೊಟ್ಟಿಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಆಮೇಲೆ ಬೊಟ್ಟಿರಲಿಲ್ಲ, ವೈಟ್ ಕಲರ್ ಸಾದಾ. ಆಮೇಲೆ ಮೆರೂನ್ ಇತ್ತು, ಮೆರೂನ್ ಇರುತ್ತೆ ಯಾವಾಗಲೂ, ಆದರೆ ವೈಟ್ ಇರಲಿಲ್ಲ. ಸೊ ಹಂಗೂ ವೈಟ್ ಅಡ್ಜಸ್ಟ್ ಮಾಡಿ ವೈಟು ಹಚ್ಚಿದೆ.
ಹುಡುಕಿ ಸೊ ಇದು ನನ್ನ ಮಗಳದು ಸಾದದ್ದು ಒಂದು ಬಾಕ್ಸ್ ಇತ್ತು, ಅದರಲ್ಲಿ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿ ಹಚ್ಚಿದೆ. ತುಂಬ ಚೆನ್ನಾಗಿ ಹಚ್ಚುತ್ತಾ ಇದ್ದೆ. ಸೊ ತುಂಬ ಟೈಮ್ ಆಯಿತು ಅಂತ ಮತ್ತೆ ಬೇಗ ಬೇಗ ಹಚ್ಚಿ ಮುಗಿಸ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಸೇಮ್ ಇದೇ ಥರ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀನ ಇಲ್ವಾ? ಸೊ ಮಾಡಿದ್ದೀನಿ ಅಂತ ಅನ್ನಿಸ್ತು ಅಂದರೆ ಸೊ ಹಾಗೆ ಒಂದು ಪ್ಲೀಸ್ ಲೈಕ್ ಕೊಡ್ತೀರಿ ಹೋಗಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಆಗಿ ಓಕೆನಾ. ನೋಡಿ ಲಾಸ್ಟ್ ಫೈನಲ್ ಈ ಥರ ಇತ್ತು. ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ. ಸ್ಕೂಲ್ ಪ್ರೋಗ್ರಾಮ್ ಹೇಗೆ ನಡೀತು ಅಂತ ತೋರಿಸ್ತೀನಿ ನೋಡಿ. ಅಂದರೆ ಪ್ರೋಗ್ರಾಮಲ್ಲಿ ಎಲ್ಲದರಲ್ಲೂ ಹೈಲೈಟಾಗಿ ಕಾಣಿಸ್ತಾ ಇದ್ರು. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.